ಅಲ್ಲಕನತ್ತೆ ನಾನು ನಾಟ್ಕಳ ಲೋಪ ನನ್ನ ಮಕ್ಕಳು ಈ ಕೆಲಸ ಮಾಡಿದ್ರತ್ತೆ ನಿಜವಾಗ್ಲೂ ಹೊಟ್ಟೆ ಉರಿತದೆ ಕಣತೆ. ಅಲ್ಲ ಆಯ್ಕಂತೀನಿ ಕೋಳಿ ಕಾಲು ಮುರಿದಂಗೆ ಕಾಳ್ತಾನವ ನುಣ್ಣಿಗೆ 5 ಲಕ್ಷ ದುಡ್ಡಂತೆ. 5 ಲಕ್ಷ ದುಡ್ಡುವೆ ನುಣ್ಣಿಗೆ ಎತ್ಕೊಂಡೋಗಿದಾರಂತಲ್ಲ ಐತೆ. ನಿಜವಾಗ್ಲೂ ಹೊಟ್ಟೆ ಉರಿದು ಬೆಂಕಿ ಆಯ್ತದೆ ಕಣತೆ. ಅವಳು ಏನಾರು ಕೆಟ್ಟದ್ದು ಬಯಸ್ಲಿ ನನಗೆ ಏನೋ ಬಿಡು. ಅಯ್ಯೋ ಯಾರು ಬದುಕ್ತಾ ಇದ್ದಾರೋ ನಮ್ಮ ಮನೆ ತಾನೇ ನನ್ನ ತಂಗಿ ಹಂಗೆ ತಾನೇ ನಮ್ಮ ಅಕ್ಕ ತಂಗಿರಂಗೆ ಹೆಂಗೋ ಬದುಕಲಿ ಅಚ್ಚುಕಟ್ಟಾಗಿ. ಯಾರ ಹೆಸ್ರು ಹೇಳ್ತಿತ್ತು ಇಂಥವ್ರ ಮನೆಯವ್ರು ಅಂತ ಕಣ ಅಂತಂದ್ರೆ ನಮಗೊಂದು ಹೆಸ್ರಲ್ವ ಅಂತ ನಾನು ನಿಜವಾಗ್ಲೂ ಐತೆ ಭಾಳ ಖುಷಿ ಪಡ್ತಿದ್ದೆ. ಅವಳ ಮನ್ಸಲ್ಲಿ ಏನಿದೆ ವಿಷಯ ಅದು ನನಗೆ ಗೊತ್ತಿಲ್ಲ. ಆದರೆ ನನ್ನ ಮನ್ಸಲ್ಲಿ ಮಾತ್ರ ಅವಳ ಬಗ್ಗೆ ಚೆನ್ನಾಗಿರಲಿ ಅನ್ನೋದೇ ಇದ್ದಿದ್ದು ನನಗೆ. ಈ ಥರ ಕಾಲ್ತನ ಆಗ್ಬಿಟ್ಟದರತ್ತೆ ಹೊಟ್ಟೆ ಉರಿತದೆ. ಹೋಗಿ ಮಾತಾಡ್ಸ್ಕೊಬರೋದ ಅಂದರೆ ಸುಮ್ಮನೆ ದಳ ಇನ್ನು ನಿಮ್ಗೆ ಸಮಾಧಾನ ಆಯ್ತಲ್ವ ಹಂಗೆ ಹಿಂಗೆ ಅಂತ ಮಾತಾಡ್ಬಿಡ್ತಾಳೆ. ಮನ್ಸಿಗೆ ನೋವು ಮಾಡ್ತಾಳೆ ಅಂದ್ಬಿಟ್ಟು ಹೋಗೋಕ್ಕೆ ಹಿಂದೆ ಮುಂದೆ ನೋಡ್ತೇವೆ. ಇಲ್ದಾರು ಹೋಗಿ ಮಾತಾಡ್ಸ್ಕೊಂಡಾರು ಬರೋನು. ಏನು ಮಾಡಕ್ಕೋದಿ ಮಗ, ಏನು ಮಾಡಕ್ಕೋದಿ? ನಿನಗೂ ಮಾಡೋಕ್ಕೆ ಕೆಲಸ ಇಲ್ಲ ಕನ್ಕಂಬ್ಲಿ. ಓದಿ ಅಂತೆ ಓದಿ ಯಾಕೆ ಓದಿಯೇ ಅಲ್ಲ. ಅವಳಿಗೆ ಮಾನ ಮರುವದಿ ಅನ್ನೋದು ಏನಾದ್ರು ಒಂದು ಚೂರಾರು ಇದ್ದಿದ್ರೆ ಅವಳು ಹಂಗೆ ಆಗ್ತೈತಿಲ್ಲ ಬಾ. ಅಲ್ಲಿ ಒಬ್ಬರು ಗುಡ್ಸಟ್ಟಿ ಅಲ್ಲ ಓಸಿ ದೂರ ಅಂಕದಲ್ಲಿ ಮೇರಲ್ಲ. ನನಗೆ ಬಾಡಿನ ಹೆಸರು ಕೊಡ್ಬೇಕಲ್ಲ ಅಂತ ಅವನು ಮಗಳೇ ಸಿಟ್ಟಿಂದ ಹಬ್ಬಕ್ಕೆ ಉಸ್ಕೊಂಡ್ರು. ನನಗೆ ಎಷ್ಟು ಮನ್ಸನ್ನು ಹೋಯ್ಕಿಲ್ಲ ಮಗ, ಎಷ್ಟು ಮನ್ಸನ್ನು ಹೋಯ್ಕಿಲ್ಲ ಹೇಳು. ನಿಜವಾಗ್ಲೂ ಎಷ್ಟು ಬೇಜಾರಾಯ್ತದೆ ಗೊತ್ತಾ, ಎಷ್ಟು ಬೇಜಾರಾಯ್ತದೆ ಅಂದ್ಬಿಟ್ಟು. ಅವತ್ತು ಇರೋದೇ ಬೇಡ ಎತ್ತಗಾರು ಹೊಂಟೋಗ್ಬಿಡೋದು ಅಂದ್ಕೊಂಡೆ ನಾನು ಕೆರೆಗೆ ಬೀಳಕ್ಕೆ ಹೋಗಿದ್ದು. ನನಗೆ ಗೊತ್ತಾ ಏನು ಮಾಡೋಕ್ಕಿರಬೇಕು. ಈ ಕೈಯಲ್ಲಿ ಉಂಡೆ ತಿಂದು ಕೈ ಇವತ್ತು ಹಿಂಗೆ ಹಾಕುಂತದಲ್ಲ, ಇನ್ನೊಬ್ರು ಕೈ ಕಾಯಿಸ್ಕೊಂಡು ಕೂತ್ಕೋಬೇಕಲ್ಲ ನಾನು. ಈ ಥರ ಆಯ್ತಲ್ಲ ನನ್ನ ಪರಿಸ್ಥಿತಿ ದೇವ್ರಿಗೆ ನಾನು ಮಾಡ್ಬಿಟ್ನಲ್ಲ ಅನ್ಕೊಂಡು ನಿಜಕ್ಕೂ ಎಷ್ಟು ಕೊರ್ಗಿವ್ನಿಗೆ ಗೊತ್ತಾ, ಎಷ್ಟು ಕೊರ್ಗಿವ್ನಿಗೆ ಗೊತ್ತಾ. ನನಗೆ ಅಷ್ಟೇ ಬೇಜಾರಾಗ್ಬಿಡ್ತು ನನಗೆ. ಇವಳು ಈ ಥರ ಬುದ್ಧಿ ಕಲ್ತ್ಬಿಟ್ಲಲ್ಲ ಇವಳು. ಸರಿಯಾಗಿ ಬುದ್ಧಿ ಕಲ್ತಿದ್ದು ಮಾಡಿದ್ದು ನಾವು ಮಾರಾಯ ಅಂತ ಅನ್ಭವಿಸ್ಲೇಬೇಕು. ನಮ್ಮ ದುರಂಕಾರ ನಮ್ಮನ್ನೇ ಅಡಗಿಸ್ತದೆ ಹೊರತು ಇನ್ನೊಬ್ರಿಗಲ್ಲ. ನೀನಕ್ಕೆ ಮಾತಾಡ್ಸೋಕೋದಿ ಅವಳನ್ನ. ಇನ್ನು ಹೋಗಿರ್ತಾನೆ ಅವಳು ಒಪ್ಪಳ ಹಿಂಗಾಗಿದ್ದು ಸಾಕು ಅಂತ ಕಾಯ್ಕೊಂಡು ಕೂತಿದ್ರೆ ಹೋಗ್ರಮ್ಮಿ ಗುರ್ಸತ್ತೀರ ಅಂತಾಳೆ. ಅವಳನ್ನ ಕೊಂಡು ಮಾತಾಡ್ಬಿಟ್ಟು ಹೋಗ್ಬಿಟ್ಟು ಉಗಿಸ್ಕೊಬಂದಿಯೇ ಹೋಗಬೇಡ. ಅದನ್ನೇ ಯತ್ನೆ ಮಾಡ್ತಾನೆ ಕಣಜ ನೀವು ಹೇಳಂಗೆ. ಏನೇನಾರೇ ನೋಡು ಹಂಗೆ ಹಿಂಗೆ ಅಂತ ಇಲ್ದವಳು ಉತ್ಪತ್ತಿ ಮಾಡ್ಕೊಬಿಡ್ತಾಳೆ. ಈಗ ಸಮಾಧಾನ ಆಗ್ಬಿಡ್ತು ಅದಕ್ಕೆ ಬಂದವಳೆ ಗಿಂದವಳೆ ಅಂತ ಮಾತಾಡ್ತಾಳೆ. ಆಮೇಲೆ ಬಾಯಿಗೆ ಬಂದಂಗೆ ಅವಳು ಮಾತಾಡೋದು ನನಗೆ ಪಾಪ ಆತದು. ತಿರ್ಗವಳೆ ಹಾಕಿದ್ದು ಮಾಡಬೇಕು. ಅಯ್ಯೋ ಹೊಸಿ ಬೇಜಾರಾಯ್ಕಿಲ್ಲ ಹೋಗು. ಹೆಂಗೋ ಮುಗಿನ ಸಾಕೊಂಡೋಗಿ ಹೋಯ್ತಿದ್ಲು. ನಾನು ನನ್ನ ಮಕ್ಳು ಕಣೆಲ್ಲ ಓಪನ್ ನನ್ನ ಮಕ್ಳು ಈ ಕೆಲಸ ಮಾಡೋದು 2-3 ಅಂಗಡಿ ಕಳ್ತನಾಗಿರೋದು ಅವತ್ತು ನಮ್ಮೂರಲ್ಲೇ. ಇವಳು ಯಾಕವ ಇವಳು ನಾನು ಹೇಳೋದು ಮನೇಲಿರೋ ದುಡ್ಡು ಮನೇಲಿರಬೇಕು ತಗೊಂಡೋಗಿ ಬ್ಯಾಂಕ್ ಕಟ್ಟೋಳು ಅಂಗಡಿಗೆ ಯಾಕೆ ಮುಡ್ದಕ್ಕೆ ಹೋಗಿದ್ಲು. ಯಾರನ್ನು ನೋಡ್ಕೊಂಡೇ ಮಾಡಿರೋ ಕೆಲಸ ಕಂಡು ಸುಮ್ಕಿರು ಇವಳು. ಈಗ 5 ಲಕ್ಷ ದುಡ್ಡು ಬ್ಯಾಂಕ್ ಹಾಕಕ್ಕೆ ಅಂದ್ಬಿಟ್ಟು ಮನೆಯಿಂದ ತಗೊಂಡೋದ್ರೆ ಆಯ್ತಿಲ್ವಾ. ಅಲ್ಲಿಂದ ತಗೊಂಡೋಗ್ಬೇಕಾಗಿತ್ತು ಅವಳು. ಊಟ ಟೈಮ್ಗೆ ಬಿಟ್ಟಾದ್ಮೇಲೆ ಹೋಗ್ಬಿಟ್ಟು ಕಟ್ಬಿಟ್ಟು ಬರೋದು ಅನ್ಕೊಂಡು ಆತಕ್ಕೆ ತಗೊಂಡೋಗಿ ಮಡಿಕೊಂಡ್ಲು. ನೋಡ್ಕೊಂಡ್ರು ಕದ್ರು ಏನು ಮಾಡೋಕ್ಕದು ಅಂತ ದುರಂಕಾರದಲ್ಲಿದ್ರೆ ಇನ್ನೇನು ಹೇಳು. ಏನಾರೇ ಅಲ್ಲಿ ನಿಜವಾಗ್ಲೂ ಹೊಟ್ಟೆ ಉರಿತದೆ ಕನತೆತ್ತಾಗಿ. ಹೊಟ್ಟೆ ಉರಿಕಿಲ್ವ ನನಗೆ ಹೊಟ್ಟೆ ಉರಿಕಿಲ್ವ ಹೇಳ್ತೀಯಲ್ಲ. ನನ್ನ ಮಗ ಓಡಾಡ್ಕೊಂಡು ಪಪ್ಪ ಆ ಮಾದೇವ ಲೋನ್ ಮಾಡ್ಸೋಕೆ ಖುಷಿ ಓಡಾಡ್ಕೊಂಡು ಮಾಡಿಸ್ಕೊಂಡಿಲ್ಲ. ಅಯ್ಯೋ ಹೆಂಗೋ ಚೆನ್ನಾಗಿರಲಿ ನಮ್ಮ ಚಿಕ್ಕಪ್ಪನ ಅಂತ. ಇವಳು ಮಾದೇವನ್ನೇ ಅಷ್ಟೆಲ್ಲ ಸಹಾಯ ಮಾಡಿರೋನೇ ಹೋದ್ರು ಎದುರು ಬದುಕು ಸಿಕ್ಕಿದ್ರು ಚೆನ್ನಾಗಿದೆಯಪ್ಪ ಏನಪ್ಪ ಎಂತಪ್ಪ ಅಂತ ಕೊಟ್ಟಿದ್ದು ಮಾತಾಡ್ತಿರ್ತೀವಿ ಅಂತ ನಮ್ಗೆ. ನಿಂಗಮ್ಮವರು ಹೇಳಕ್ಕಿಲ್ವ. ನಿಂಗಮ್ಮ ಎಷ್ಟೋ ಸರಿ ತರಕಾರಿ ತಗೊಬರಕ್ಕೆ ಹೋದ್ರು ಒಂದು ತರಕಾರಿನೇ ಒಂದು ಹೆಚ್ಚಾಗಿ ಹಾಕೊಡ್ತಿರ್ತೀವಂತಲ್ಲ. ಎಲ್ಲರ ಬಾಯಿರು ಅದೇ ಮಾತು. ಹೋಗವ ನೀನು ಸೊಸೆ ಏನು ಎತ್ತಿ ಏನು ಹೆಚ್ಚಾಗಿ ಹಾಕೊಡ್ತಿದ್ಲ. ಒಂದು ಬೇಗ ಬತ್ತಿಸ್ಬಿಟ್ಟು ತಗೊಂಡೋಗಿ ಸುರಿಯೋಳು ಹೊರ್ತು ಒಂದು ಕಾಯಿ ಹೆಚ್ಚಾಗಿ ಹಾಕ್ತಿತ್ತಿಲ್ಲ. ಹಂಗೆಲ್ಲ ಉಳಿಸಿ ಏನು ಸಾಧಿಸಿದ್ಲು. ತಗೊಂಡೋಗಿ ಬತ್ತೋಗಿರೋ ಮಾರನೆಗೆ ತಗೊಂಡೋಗಿ ತಿಪ್ಪು ಸುರಿಯೋಳು ಹೊರ್ತು ಯಾರಿಗೂ ತಗೊಳ್ಳಿ ಅಂತ ಕೊಡ್ತಿತ್ತಿಲ್ಲ. ಒಂದು ಹೆಚ್ಚಿಗೆ ಹಾಕ್ಕೊಡ್ತಿತ್ತಿಲ್ಲ ಅಂತ ಕರುಳು ಬುದ್ಧಿ ಕಲ್ತಿಲ್ಲ ನೀವು ಸೊಸೆ. ಅದಕ್ಕೆ ಕೆಲಸ ಆಗಿರೋದಕ್ಕೆ ಹೋಗು ಅಂತ ಬಾಯಿ ಬಿಟ್ಟೆ ಮಾತಾಡಿದ್ರು ಕಲೆ. ಇನ್ನೇನಂದರತ್ತೆ ಹಂಗೆ ಕನತೆ ಅನ್ನೋದು ಹಂಗೆ ಅನ್ನೋದು ಇನ್ನೇನಂದರು ಹಂಗೆ ಅನ್ನೋದು ಇನ್ನೇನಂದರು ಕಾಣೆ ಕಣವ. ಏನಾರೇ ಆಲಿ ಕನತೆ ಒಟ್ಟು ಉರಿತದಲ್ಲ ಹೇಳಿ. ನಾವು ನಮ್ಮ ಬಗ್ಗೆ ಅವರು ಅದೇನು ಅಂದ್ಕೊಂಡಿದ್ದಾರೆ ಈಗ ಖುಷಿ ಪಡ್ತಾವ್ರೆ ಅನ್ಕೊಂಡಿರ್ಬೇಕು. ಆದ್ರೆ ನಮ್ಮ ಮನಸ್ಸಲ್ಲಿ ಎಷ್ಟು ನೋವದೆ ಹೇಳಿ. ಅದನ್ನ ಅವಳು ಅರ್ಥ ಮಾಡ್ಕೊಂಡಾಳೆ ಹೇಳು. ನನಗೂ ಅಯ್ಯೋ ನಮಗೆ ಮಾಡಿ ಬಿಡಲಿ ಅವು ಇದ್ದಾರೆ ಹೆಂಗೆ ನಕ್ಕ ಸಂಪಾದನೆ ಮಾಡ್ಕೊಳ್ಳಿ ಆರ್ಕಾಸ ಮುರ್ಕಾಸ ಚೆನ್ನಾಗಿರಲಿ ಅಂತ ನಮ್ಗೆ ಆಸೆ ಐತಿತ್ತಿರಲ್ಲ ಕಂಬ್ಲಿ ಹೇಳು. ನನಗೆ ಆಸೆ ಐತಿತ್ತಿಲ್ವ ಪಪ್ಪ ಚೆನ್ನಾಗಿರಲಿ ಅಂತವ. ಏನು ಮಾಡಿಯೇ ಏನಂತ ಮಕ್ಕಳು ಏನಂತ ನಾಟ್ಕಲ್ದಿರು ಯಾರು ಕದ್ರು ಏನೋ ಯಾರಿಗ ಗೊತ್ತು. ಎಲ್ಲ ಸುಮಾರು ಅಂಗಡಿ ಕದ್ದವ್ರೆ ಕದ್ದು ಸುಮ್ಕಿರು. ಇವಳು ಹಬ್ಬಳಿ ಅಂಗಡಿ ಎಲ್ಲ ಸುಮಾರು ಅಂಗಡಿ ಕದ್ದವಳು. ಕಾಣೆ ಕಣತೆ ನಿಜವಾಗ್ಲೂ ಏನೋ ಕಾಣೆ. ಅಯ್ಯೋ ಹೋಗಿ ಭಾಳ ಬೇಜಾರಾಯ್ತದೆ. ಅವರು ಬಂದದಲ್ಲ ಬಂದ್ಲು ಚೆನ್ನಾಗ ಅವರೆಲ್ಲವ. ಸಾವಿತ್ರಮ್ಮ ಕಂಬ್ಲಿ ಅಕ್ಕ ಬಳಿಕೆ ಹಿಂಗಮ್ಮ ಊಟ ಮಾಡಿ ಇಲ್ಲ ಕಣವ ಮಾಡ್ಕೊ ಬಂದೆ. ಯಾಕೆ ಸಪ್ಕಿದೆಯಲ್ಲ. ಅಯ್ಯೋ ಗಂಗೆ ಅಂಗಡಿ ಕಳ್ತನಾಗದಲ್ಲ ಅದಕ್ಕೆ ಬೇಜಾರು ಮಾಡ್ಕೊತಾವಳೆ ಹಿಂಗೆ ಆಯ್ತಲ್ಲ ಅಂತವ. ಅಲ್ಲ ಕಂಬ್ಲಿ ಯಾರು ಬೇಕು ಅಂತ ಮಾಡಿದಾರ. ಈಗ ನಾವೇನಾದ್ರು ಮಾಡಿದವ ಬೇಕು ಅಂತವ.
ಯಾರೋ ಮುಂಡೆ ಮಕ್ಳು ನೋಡ್ಕೊಂಡ್ರು 3-4 ಅಂಗಡಿಗಳು ಕಳ್ತನ ಅಂತ ಕನಕವತ್ತು. ಸುಮಾರು ಅಂಗಡಿ ಆಗವಲ್ಲ. ಕರೆಂಟ್ ಇದ್ದಿಲ್ವಲ್ಲ, ಕಳ್ತನ ಮಾಡ್ಕೊಬಿಟ್ಟವ ಮುಂಡೆ ಮಕ್ಳು. ಅಯ್ಯೋ ಕಾಣಕನವ, ಏನು ಬಾಳೆ ಎದರ್ಕೆ ಕನಕವ, ಬಾಳೆ ಎದರ್ಕೆ ಇವತ್ತಿನ ಕಾಲದಲ್ಲಿ ಒಸಿ ಎದ್ರು ಕಾಯ್ಕಿಲ್ಲ. ಏನಾರ ಅಲ್ಲಿ ಕಣಮ್ಮ, ತಗ ಅವಳು ಮಗಿನ ಸಾಕೊಂಡು ಹೆಂಗ ವಾನವಾಸತ್ಗ ಹೋಯ್ತಿದ್ಲು ನೋಡಿ ಹೆಂಗಾಯ್ತು ಅಂತವ. ಏನ್ ಮಾಡಂಗಿದ್ದದು, ಅದೇನೋ ಕಂಪ್ಲೇಂಟ್ ಅಂತ ಕೊಟ್ಟಿದ್ದಾಳಂತಲ್ಲ, ಪೊಲೀಸ್ನವ್ರು ಹುಡುಕ್ತಾರಾಕಿ. ಎದುರುಗಡೆ ಒಂದು ಅಂಗಡಿಲಿ CC ಕ್ಯಾಮ್ರಾ ಇತ್ತಂತೆ, ಅದು ಕೆಟ್ಟೋಗಿತ್ತಂತೆ. ಗೊತ್ತಾಗಿ ಮಾಡಿರೋದು ಕಣ್ಬ, ಯಾರು ಗೊತ್ತಿರೋ ಜನ್ವಿ. ಅಯ್ಯೋ ಯಾರು ಮಾಡಿದಾರೋ ಏನೋ, ಯಾರು ಗೊತ್ತವ, ಯಾರು ಗೊತ್ತಾಗ್ತಕ್ಕ. ಅದಕ್ಕೆ ಬೇಜಾರು ಮಾಡ್ಕೊತ ಕುಂತೊಳೆ ಕನಕ, ಹಿಂಗ ಆಯ್ತಲ್ಲ ಅಂತವ. ಇವಳು ನೋಡಿದ್ರೆ ಇಷ್ಟು ಬೇಜಾರು ಮಾಡ್ಕೊತಾಳೆ. ಇವಳು ಕಂಡ್ರೆ ಕತ್ತಿ ಮಸಿತಾಳೆ. ಏನು ಮಾಡಿಯೇ? ಅವಳು ಆಡ್ತಾಳೆ. ಅವಳು ಹೇಳ್ತೀಯ, ನಾನು ಹೋಗಿಲ್ಲ ಕನಕ, ನಾನು ಮಾತಾಡ್ಸಕ್ಕೆ ನಾನು ಹೋಗ್ಲಿಲ್ಲ ಕನ್ ಸಾವಿತ್ರಕ್ಕ. ನೀನು ಏನಾರು ಅನ್ಕೋ, ನಾನು ಹೋಗ್ಲಿಲ್ಲ. ನಾವು ಹೋಗಿಲ್ಲ ಕನಕ, ನಾವು ಈಗ ಹೋದ್ರೆ ಬೇಕು ಅಂತಾನೆ ಬಂದಿದ್ದೀರಿ ಹೊಟ್ಟೆ ಉರ್ಸಕ್ಕೆ. ನಮ್ಮನ್ನ ಆಗಿರೋದು ನಿಮ್ಗೆ ಸಂತೋಷನೇ ಆಗಿರೋದು ಅಂತವ ಮಾತಾಡ್ತಾಳೆ. ಅದು ಯಾಕೆ ಹೋಗಿ ಒಂದು ಅಂದ್ಬಿಟ್ಟು ಎಡನ್ಸ್ಕೊ ಬರ್ಬೇಕು ಅಂದ್ಬಿಟ್ಟು ಹೋಗಿಲ್ಲ ನಾನುವೇ. ಇವಳು ಹೋಗ್ಬೇಡ ಅಂದೆ. ಬೇಡ ಅವನು ಬಂದವಳೆ, ಅವನು ಮಗಳು ಸೇರ್ಕೊಂಡು ಇಬ್ರು ಗಾಳಿ ಬಿಡಿಸ್ತಾರೆ. ಮೇಲೆ ಹೋದ್ರೆ ಹೋಗ್ಬೇಡ ಕನಕಂಬ್ಲಿ ನೀನು, ಹೋಗ್ಬೇಡ. ನೀನು ಎಷ್ಟು ಒಳ್ಳೇದು ಮಾಡಕ್ಕೆ ಹೋದ್ರು ಕೆಟ್ಟದೇ ಆಯ್ತದೆ, ಹೋಗ್ಬೇಡ ನೀನು. ಅಲ್ಲ ನಿಂಗಮ್ಮ, ನಾನು ಏನು ಮಾಡಿದ್ದಾನೆ ನಿಂಗಮ್ಮ, ನಾನು ಕಂಡ್ರೆ ಆಯ್ತಿಲ್ವಲ್ಲ ನಿಂಗಮ್ಮ. ನಾನು ಏನು ಮಾಡಿದ್ದಾನೆ ಅವ್ರಿಗೆ, ಏನು ಮಾಡಿದ್ದಾನೆ ಹೇಳಿ ನಿಂಗಮ್ಮ. ನೀನು ಯಾಕೆ ಒಯ್ಕಿಲ್ಲ ಅಂದಿ, ಹೋಗಿ ಮಾತಾಡ್ಸ್ಕೊ ಬರುವೆ. ಏನನ್ನಕ್ಕಿಲ್ಲ ನೀನು ಬೀಗ್ತಿ ನೋಡಿ. ನನ್ನ ಮಗಳನ್ನ ಬಂದು ಕರ್ಕೊ, ನನ್ನ ಮಗಳನ್ನ ಹಿಂಗೆ ಆಗಿದ್ರು ಮಾತಾಡ್ಸಕ್ಕೆ ಬರಲಿಲ್ಲ ಅನ್ಕೊಳಕ್ಕಿಲ್ವಾ. ಅವಳು ಎಸದರು ಹುಡುಗಗಳ ಕೆಂಪಿ, ನೀನಾರು ಹೋಗಿ ಮಾತಾಡ್ಸ್ಬೇಕು ತಾನೆ. ನಾನೇ ಕಕ್ಕ ಮಾತಾಡ್ಸಕ್ಕೆ ಹೋಗಣೆ, ನಾನೇ ಮಾತಾಡ್ಸಾನ ಅವಳನ್ನ. ನನ್ನ ಮೊಮ್ಮಗ ಮಾದೇವ ಆಸ್ತಿ ಮನೆ ಮಠ ಆಫೀಸು ಏನೋ ಕಳ್ಕೊಂಡು ಕೂತ್ಕೊಂಡಿದ್ನಲ್ಲ, ಹಾಗೆ ಅವಳು ಬಂದಿದ್ದು ಮಾತಾಡ್ಸೋಕ್ಕೆ. ಬಂದಿದ್ದ ಧೈರ್ಯ ಹೇಳಿದ್ಲ, ನಾವಿವಿ ಸುಮ್ಕಿರಪ್ಪ ಅಂತವ. ಯಾವಾಗ ಹೇಳಿದ್ಲವಳು ಬಂದು ಮಾತಾಡ್ಸ್ಕೊಂಡು ಹೋಗೋಳ. ಎಷ್ಟು ಚೆನ್ನಾಗಿ ಬಂದಿದ್ದ ಧೈರ್ಯ ಕೊಟ್ಟು ಹೋದ್ರು ಗೊತ್ತವ ಇದನ್ಗೆ. ಸುಮ್ಮನಿರಪ್ಪ ಸುಮ್ಮನಿರು, ಚೆನ್ನಾಗಿರ್ತೀಯ ನೀನು ಒಳ್ಳೆ ತನಕ ಒಳ್ಳೆದೇ ಆಯ್ತದೆ ಅಂತವ. ಅಷ್ಟು ಚೆನ್ನಾಗಿ ಹೇಳಿದ್ರಲ್ಲ. ಈ ಗುಡ್ಸಟೇರು ಚಿಕ್ಕವಾಗಿತ್ತು ತಿಳಿಗಳು. ಬಂದು ಮಾತಾಡ್ಸೋಳು ಸಾವಿತ್ರಕ್ಕ. ಬಂದ್ಬಿಟ್ಟು ಸುಮ್ಕಿಲ್ಲ ಮಗ. ಅಯ್ಯೋ ಎಲ್ಲರಿಗೂ ನೀನು ಧೈರ್ಯ ತುಂಬ್ತೀನಿ, ನೀನು ಬೇಜಾರು ಮಾಡ್ಕೊಂಡು ಕೂತಿದ್ಯಲ್ಲ, ಎಲ್ಲ ಸರಿ ಆಯ್ತು ಸುಮ್ಮನೆ ಧೈರ್ಯ ತಗೊಂತ ಒಂದು ಮಾತನಾಡು ಹೇಳು. ಒಂದು ಮಾತನ್ನ ಕಚ್ಚಿತಿಲ್ವ ಸಾವಿತ್ರಕ್ಕ. ಅವ್ನು ಬೇಕಾಗಿತ್ತು ಕನಕ, ಬರಬೇಕಾಗಿತ್ತು. ಅವನು ಅವತ್ತು ತರಕಾರಿ ಅಂಗಡಿನೂ ಇಲ್ಲ, ಯಾವುದೂ ಇಲ್ಲ. ಒಯ್ದ ಒಂದು ಸಹಾಯ ಮಾಡಿ ಲೋನ್ ಕೊಡಿಸಿ ಒಂದು ತರಕಾರಿ ಅಂಗಡಿ ಓಪನ್ ಮಾಡಿಸ್ತಿಲ್ಲ ಅಂದಿದ್ರೆ, ಯಾವ ತರಕಾರಿ ಅಂಗಡಿನೂ ಇಲ್ಲ, ಯಾವುದೂ ಇಲ್ಲ. ಅವ್ಳು ದಿಮಕ್ಕೂ ಇಲ್ಲ. ಅವ್ನು ಅಷ್ಟು ಮಾಡಿದ್ಮೇಲೆ ಅವ್ನಿಗೆ ಮಾತಾಡ್ಸ್ಬೇಕಾಗಿತ್ತು. ಇವಳು ಬಂದು ನಮಗೆಲ್ಲ ಸಹಾಯ ಮಾಡ್ತೀಯೇ, ನೀನು ಹಿಂಗಾಗಿದೆಯಲ್ಲ ಮಗ, ಏನು ಆಯ್ಕೆ ಸುಮ್ಕಿಲ್ಲ ಧೈರ್ಯ ತನಕಲ್ಲ ಅಂದ್ಕೊಂಡು ಹೇಳ್ಬೋದಾಗಿತ್ತು. ಯಾವ್ದು ಹೇಳ್ದಾನೆ ತಿರುಗು ನೋಡಿ ನೀವೆಲ್ಲ. ಈಗ ನಾವು ಹೋಗವ, ಅವ್ಳು ಕಣ್ತನ ಆಗ್ಬಿಟ್ಟದೆ ಅವಳು ಅಂಗಡಿಲಿ ಅಂದ್ಬಿಟ್ಟು ಪೂಸಿ ಮಾಡೋಕ್ಕೆ ಸಮಾಧಾನ ಮಾಡೋಕ್ಕೆ ನಾವು ಯಾಕಾಗ ಹೋಗವ. ನಾವು ಹೋಯ್ಕಿಲ್ಲ. ನಾವು ಅವಳು ಇಷ್ಟ, ಅವ್ರ ಅಕ್ಕನ ನಾನು ಹೋಗ್ಬೇಡ ಅಂತ ಅನ್ನಕ್ಕಿಲ್ಲ. ನಾನಂತೂ ಹೋಗಿಲ್ಲ ನಾನು. ನಿಜವಾಗ್ಲೂ ದುರಹಂಕಾರನೇ ಕಮ್ಮಿ ಆಗಿಲ್ಲ ಕನಕ. ಇಷ್ಟೆಲ್ಲ ಆದ್ರೂ ದುರಹಂಕಾರನೇ ಕಮ್ಮಿ ಆಗಿಲ್ಲ. ಕಾಣೆ ಕನಕ ಕಾಣೆ, ಏನು ಕತೆಯೋ ಏನೋ. ಅವನು ಮಗಳು ಏನು ಗುಸನೆ ಮಾತಾಡ್ಕೊತಿದ್ರು. ಏನೋ ಒಳಗೆ ಕಿಟಕಿ ಕಣ್ ಕೇಳಿಸ್ತಿತ್ತು. ಏನಾರು ಮಾತಾಡ್ಕೊಳ್ಳಿ ಅನ್ಕೊಂಡು ಸುಮ್ಮನೆ ಅದೇ. ಹಂಗೂ ಹೋಗಿ ಮಾತಾಡ್ಸ್ಕೊ ಬರೋದ ಅಂತ ಒಂದು ಮನ್ಸಿಗೆ ಅನ್ನಿಸ್ತದೆ. ಯಾಕೆ ಹೋದ್ರೆ ನೀನು ಹೇಳಂಗೆ ಮುಂಡೆಲ್ಲ ಕಾಯ್ಕೊಂಡು ಕೂತಿದ್ರೆ ಇಷ್ಟು ದಿಸ್ಕಂಟ ಆದಿ ಅಂತವ. ಈಗ ಬಂದಿದ್ದೀರಲ್ಲ ಮಾತಾಡ್ಸೋಕ್ಕೆ ಅಂತ ಬಾಯಿ ಬಂದಾಗ ಮಾತಾಡ್ತಾಳೆ. ಅದು ಯಾಕೆ ಮಾತಾಡ್ಸ್ಕೋಬೇಕು ಅಂದ್ಬಿಟ್ಟಂಗೆ ಹೋಗೋಕ್ಕೆ ಹಿಂದೆ ಮುಂದೆ ನೋಡ್ತಾನೆ ಕನಕ. ಹೋಗಬೇಡ ಏನು ಗೌರವ ಕೊಟ್ಟಾರ ಓದೋ ತಕ್ಕನಾಗಿ ಏನೋ ಬಿಡತ್ತೆ ಹಿಂಗಾಯ್ತು ಅಂದ್ಕೊಂಡು ಏನೋ ತಪ್ಕೊಂಡು ಹೇಳ್ತಿದ್ಲ. ಯಾಕೆ ಬಂದ ಮನಾಳಿ ಎದೋಗು ಅಂದ್ರು ಅಂತ ಮನಹಳ್ಳಿರುವರು ಅವನು ಮಗಳು ಆತೋಟಿಲ್ದಾನೆ ಮಾತಾಡ್ತಾರೆ. ನಾನು ಮಾತಾಡ್ಸೋದ ಅಂತ ಅನ್ಕೋತೇವೆ ಕಣ್ಣಿಂಗಮ್ಮ. ಏನಾರು ಅನ್ಗಿನ್ ಬಿಟ್ಟೋಳು ಅಂದ್ಬಿಟ್ಟು ನಾನೇ ಹೋಯ್ತೇಲ್ಲ. ಹೋಗ್ದಾರಾಯ್ತದೆ, ಹೋಗ್ಬಿಟ್ಟು ಒಂದು ಅಂದ್ಬಿಟ್ಟು ಎರಡು ಅನ್ಸ್ಕೊಂಡು ಬರ್ದಾರಾಯ್ತದೆ ಅವ್ರ ಕುಟೆ. ನಾನು ಹಿಂಗೆ ಅಂತೀನಿ ಅಂತ ಬೇಜಾರು ತಿಳ್ಕೊಬೇಡ. ನಿಜವಾಗ್ಲೂ ನನಗೆ ಗೊತ್ತಕ್ಕೋ ಅಪ್ಪಕ್ಕೆ ನಾನು ಹೋಗ್ಕಿಲ್ಲ ಅನ್ಕಣ. ನಾನಂತೂ ಹೋಗಿ ಮಾತಾಡ್ಸೋಕೆ ಹೋಗಿಲ್ಲ. ಅಯ್ಯೋ ನಾನು ಹೋಗಿಲ್ಲ ಕನಕ. ಅದು ಹಾಕ್ಬೇಕು ಒಂದು ಅಂದ್ಬಿಟ್ಟು ಎರಡು ಅನ್ಸ್ಕೊಬರೋದು ಹೋಗಿಲ್ಲ ನಾನು. ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.